ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಅನ್ನೋ ಆರೋಪ ಪ್ರತಿಪಕ್ಷಗಳಿಂದ ಬರ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಪುಷ್ಟಿ ನೀಡುವಂತೆ ಕೆಲ ಜಿಲ್ಲೆಗಳಲ್ಲಿ ಕಾನೂನು ಸುವ್ಯವಸ್ಥೆ ಪೊಲೀಸರ ಕಂಟ್ರೋಲ್ ತಪ್ಪಿರೋದು ಕಾಣಿಸ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ಪೊಲೀಸರನ್ನ ಕಂಡ್ರೆ ಗೂಂಡಾಗಳಿಗೆ ಭಯನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸೇಡಿಗಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಮನೆಯ ಮೇಲೆ ಅಟ್ಯಾಕ್ ಮಾಡಿರುವಂಥ ಘಟನೆಯೊಂದು ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮದಲ್ಲಿ ನಡೆದಿದೆ. ರಾತ್ರೋರಾತ್ರಿ ಮನೆಯ ಮೇಲೆ ಅಟ್ಯಾಕ್ ಮಾಡಿದೆ ರೌಡಿಗಳ ಗುಂಪೊಂದು. ಮನೆ ಮುಂದೆ ನಿಲ್ಲಿಸಲಾಗಿದ್ದಂಥ ವಾಹನಗಳನ್ನು ಜಖಂಗೊಳಿಸಿದೆ. ಈ ಸಂಪೂರ್ಣ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇದ್ರಿ ಅದರ ದೃಶ್ಯಗಳನ್ನು. ರೌಡಿಗಳ ಗುಂಪೊಂದು ಗ್ರಾಮ ಪಂಚಾಯತ್ ಸದಸ್ಯರ ಮನೆಯ ಮೇಲೆ ಅಟ್ಯಾಕ್ ಮಾಡಿರೋದು, ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿರುವಂಥ ವಾಹನಕ್ಕೆ ಹಾನಿ ಮಾಡ್ತಾ ಇರೋದು, ಡ್ಯಾಮೇಜ್ ಮಾಡ್ತಾ ಇರೋದು ಗಮನಿಸ್ತಾ ಇದ್ದಾರೆ. ಗದಗದ ಹುಯಿಲಗೋಳ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಸೇಡಿಗೋಸ್ಕರ ಈ ಕೃತ್ಯವನ್ನು ರೌಡಿ ಗ್ಯಾಂಗ್ ಎಸಗಿದೆ ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇದೆ. ರಾತ್ರೋರಾತ್ರಿ ಮನೆಯ ಮೇಲೆ ಅಟ್ಯಾಕ್ ಮಾಡಿದೆ ಗ್ಯಾಂಗು. ಮನೆಯ ಮುಂದೆ ನಿಲ್ಲಿಸಲಾಗಿದ್ದಂಥ ವಾಹನವನ್ನು ಜಖಂಗೊಳಿಸಿದೆ. ನೋಡ್ತಾ ಇದ್ದೀರಿ, ವಾಹನದ ವಿಂಡ್ಶೀಲ್ಡ್ ಎಲ್ಲ ಒಡೆದು ಹೋಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ಮುಂಭಾಗದ ಗಾಜು, ಹಿಂಭಾಗದ ಗಾಜು ಇದನ್ನೆಲ್ಲ ಒಡೆದು ಹಾಕಿದ್ದಾರೆ. ವಾಹನ ಸಂಪೂರ್ಣವಾಗಿ ಜಖಂಗೊಂಡಿದೆ. ನೋಡ್ತಾ ಇದ್ದೀರಿ. ಗಂಟೆಗಿತ್ತು ಸರ್. ಅವರು ಒಂದು 25 ಮಂದಿ ಇದ್ದರು ರೀ. ಹ್ಞೂ ರೀ, ರಾತ್ರಿ ರೀ ಒಂದು ಕೊಡ್ಲಿ, ಮಚ್ಚರಿ, ಕುಡ್ಗೋಲು, ಬಡಿಗೆ ಅವನಷ್ಟು ತಂದಿದ್ದರು ಸರ್ ಅವರು. ಮತ್ತು ಒಳಗಿದ್ದು ರೀ ಪದ ಒದ್ದು ಕಿಟಕಿ ಅವನು ಮುರಿದು ಹೋಗ್ಯಾರ ಸರ್ ಅವರು. ಭಾಳ ದಾಂಧಲೆ ಮಾಡ್ಯಾರ. 2 ಮಠ ಮಾಡ್ಯಾರ ಸರ್. ನಮ್ಮ ಮಕ್ಳು ಯಾರು ಇಲ್ಲರಿ. ಒಟ್ಟು ನಮ್ಮ ಮಕ್ಕಳು ಬೈಯದ್ರಿ, ಹೊರಗೆ ಬರ್ರಿ ನೋಡ್ತೇವೆ ಅಂತೇಳಿ ಇಷ್ಟು ಜೀವ ಬೆದರಿಕೆ ಹಾಕಿ ಹೋಗ್ಯಾರ ಸರ್. ಮಿಲ್ಲಿಂದ ಅಂತ ಹೇಳ್ರಿ, ಮಿಲ್ಲಿಂದ ಬಾ ಹೊರಗಂತೆ ಹಲ್ಕಟ್ಟು ಬೈದು ಹೊರಗೆ ಬಾ ನೀನು ನೋಡ್ಕೊತೀವಿ ಅಂತ ನಿಂತರಿ ಸರ್ ಅವರು. ನಾನು ರೀ, ನಮ್ಮ ಅತ್ತೆಯವರು, ನಮ್ಮ ಅಮ್ಮಗ್ರಿ 3 ಮಂದಿ ಇದ್ರು. ಹುಡುಗಿಗೆ ಒಂದು ಸ್ವಲ್ಪ ಅದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.